ಇವತ್ತೊಂದು ಸ್ವಲ್ಪ ಬೇಗ ಎದ್ದಿದೆ. ಇವತ್ತು ಕುರಡಿಯಲ್ಲಿ ಶಾರದೋತ್ಸವ ಇದ್ದಿತ್ತು. ಇದು 5ನೇ ವರ್ಷ ಶಾರದೋತ್ಸವ ನವರಾತ್ರಿ ಪ್ರಯುಕ್ತ ಮಾಡ್ತಾಯಿದ್ರು. ಆಮೇಲೆ ನಾನು ಕುರಡಿ ದೇವಸ್ಥಾನಕ್ಕೆ ಬಂದೆ. ಇದು ಕುರಡಿ ಮಹಾಲಿಂಗೇಶ್ವರ ದೇವಸ್ಥಾನ. ದೇವರಿಗೊಂದು ಕೈ ಮುಕ್ಕೊಂಡು ಹಂಗೆ ಶಾರದಾ ಪೀಠಕ್ಕೆ ಬಂದು ದೇವರಿಗೊಂದು ಕೈ ಮುಕ್ಕೊಂಡು ಶಾರದೆಗೆ ಹಂಗೆ ಮಧ್ಯಾಹ್ನ ಊಟಕ್ಕೆ ಅಂದೇಳಿ ಬಂದೆ. ಇದು ನಮ್ಮ ಮನೆ ಕೃಷ್ಣ ಇದು. ಆಮೇಲೆ ಅದು ನಮ್ಮ 3 ಜನ ಮಾಯಿ ಮಕ್ಕಳು. ಕೃಷ್ಣನ ಅಬ್ಬಿ ಮಾತ್ರ ಉಂಬುದ್ರಲ್ಲೇ ಬ್ಯುಸಿ ಇದ್ದಾಳೆ. ಆಮೇಲೆ ಅವಳು ಈಚೆ ತಿರುಗುಮರತಿ ಅಂದೇಳಿ ಹೇಳಿ ಕಡೆಗೆ ಆಮೇಲೆ ಫೋಟೋ ವೀಡಿಯೋಸ್ ಎಲ್ಲ ತಗೊಂಡು ಸೀದೆ ಎತ್ಕೊಂಡು ನಾನು ಬ್ಯಾಕ್ ಸ್ಟೇಜಿಗೆ ಅಂದೇಳಿ ಬಂದೆ. ಬ್ಯಾಕ್ ಸ್ಟೇಜಲ್ಲಿ ಆಲ್ರೆಡಿ ಯಕ್ಷಗಾನ ಆರ್ಟಿಸ್ಟ್ ಇಬ್ಬರು ರೆಡಿಯೇ ಇದ್ದೀರು. ಇನ್ನು ಕೆಲವರು ರೆಡಿ ಆಗ್ತಿದ್ದಿರು. ಅವ್ರು ಫೋಟೋ ವೀಡಿಯೋಸ್ ಎಲ್ಲ ತಗೊತಿದ್ದೀರ. ಇನ್ನು ಕೆಲವರೆಲ್ಲ ರೆಡಿ ಆಗ್ತಿದ್ದೀರು. ಆ್ಯಕ್ಚುಲಿ ಇದೊಂಥರ ಕಷ್ಟದ ಕೆಲಸ, ಬಟ್ ಅವ್ರು ಇಷ್ಟದಿಂದ ಮಾಡ್ತಾರಲ್ಲ ಎಲ್ಲರೂ, ಅದಕ್ಕೊಂದು ಹ್ಯಾಟ್ಸ್ ಆಫ್ ಹೇಳ್ಕ. ಸೊ ಇದೇ ರೀತಿ ಅವ್ರು ಇನ್ನೂ ಮುಂದೆ ಬರ್ಕು ಯಕ್ಷಗಾನ ಆರ್ಟಿಸ್ಟು ಪ್ರತಿಯೊಬ್ಬರು ಅಂದೇಳಿ ಹೇಳ್ತೇನೆ ನಾನು. ಆಮೇಲೆ ಇವರು ಹಳೆಯ ಶಾಲೆ ಹುಡುಗರು. ಅವ್ರು ಅಷ್ಟು ಚಿಕ್ಕ ಹುಡುಗರಾದ್ರೂ ಒಂದು ಎಷ್ಟು ಒಳ್ಳೆ ರೀತಿಯಲ್ಲಿ ಡ್ಯಾನ್ಸ್ ಮಾಡ್ತಿದ್ದೀರ ಅಂದರೆ, ಆಮೇಲೆ ಅಲ್ಲಿ ಇದ್ದವರೆಲ್ಲ ಭಾರಿ ಖುಷಿಯಲ್ಲಿದ್ದೀರ. ಆಮೇಲೆ ಇದು ನಮ್ಮದು ಶೈಲಾಕನ ಮಗಳು ಮತ್ತು ಇದು ನಮ್ಮದು ಮಾಯಿ ಮಗಳು ಸಾನ್ವಿ. ಸೊ ಇಬ್ಬರು ಭಾರಿ ಒಳ್ಳೆ ರೀತಿಯಲ್ಲಿ ಡ್ಯಾನ್ಸ್ ಮಾಡಿ ಎಂಟೈರ್ ಫ್ಲೋರ್ನ ಒಂದು ಎಂಗೇಜಲ್ಲಿ ಇಟ್ಟಿದ್ದೀರ. ಇಡೀ ಕುರಡಿಯವರೆಲ್ಲರೂ ಕೂಡ ಒಂದು ಅಟ್ರ್ಯಾಕ್ಷನಲ್ಲಿ ಅವರಿಬ್ಬರನ್ನ ಕಾಣ್ತಿದ್ದೀರಿ, ಅಂತಕ್ಕಂದ್ರೆ ಅಷ್ಟು ಚೆಂದ ಕಾಣಿಸ್ತಿದ್ರು ಇಬ್ಬರು ಕೂಡ. ಅದ್ರ ಮೇಲೆ ಸೀದೆ ಎತ್ಕೊಂಡು ಇವರು ಪ್ರಶಾಂತ್ ಅಂದೇಳಿ, ಇವರು ಅಪ್ಪ ಅಮ್ಮ ಅನಾಥಾಶ್ರಮ. ಇದು ಶಾರದೋತ್ಸವದ್ದು ಪ್ರತಿಯೊಂದು ಇನ್ಚಾರ್ಜ್ ಕೂಡ ಅವ್ರದ್ದೇನೆ. ಅವ್ರಿಗೆಲ್ಲ ಒಂದು ಸನ್ಮಾನ ಎಲ್ಲ ಮಾಡಿದ್ರು ಆ ಶಾಲೆಯವರು. ಅದಾದ್ರ ಮೇಲೆ ಸಂಜೆ ವಿಸರ್ಜನೆಗೆ ಪೂಜೆಗೆ ನಮ್ಮದು ರಮೇಶ್ ಭಟ್ರು ಬಂದರು. ಇವರು ನಮ್ಮೂರಿಗೆ ಸ್ವಲ್ಪ ಫೇಮಸ್ಸು. ಆಮೇಲೆ ತುಂಬ ಒಳ್ಳೆ ಮನುಷ್ಯರು ಕೂಡ. ಸೊ ನನಗಂತೂ ತುಂಬ ಸಪೋರ್ಟ್ ಮಾಡ್ತಾರೆ ಎಲ್ಲ ವಿಷಯದಲ್ಲೂ. ಆಮೇಲೆ ವಿಸರ್ಜನೆಗೆ ಅಂದೇಳಿ ಶಾರದದು ರೆಡಿ ಆಯಿತು. ಪ್ರತಿಯೊಂದು ಎಲ್ಲ ಊರಿನವರೆಲ್ಲ ಕೈ ಜೋಡಿಸಿ ಶಾರದೆನ ಅಂತೂ ಇಂತೂ ನಮ್ಮದು ಸುವಿ ಇದು ಲೈಟಿಂಗ್ಸ್ ಅಂದೇಳಿ ಇತ್ತು. ಸೊ ಅವ್ರದ್ದು ಆಲ್ರೆಡಿ ಸೆಟ್ ಎಲ್ಲ ಮಾಡಿದ್ದಿರು. ಸೊ ಅವ್ರದ್ದು ಇದರಲ್ಲೇ ಮೆರವಣಿಗೆ ಹೊರಟರು. ಆಮೇಲೆ ಇದು ಬಾರ್ಕೂರ್ ತಾಲೀಮು ವ್ಯಾಯಾಮ ಶಾಲೆಯವರು ತಾಲೀಮು ನಡೆಸ್ತಿದ್ದಿರು. ಒಂದು ಎಷ್ಟು ಒಳ್ಳೆ ತಾಲೀಮು ನಡೆಸಿದ್ದೀರ ಅಂತೇಳಿ ಹೇಳಿದ್ರೆ, ಆ್ಯಕ್ಚುಲಿ ಹೇಳ್ಕಂತೇಳಿ ಹೇಳಿದ್ರೆ ಇದಕ್ಕೆಲ್ಲ ಎಕ್ಸ್ಪೀರಿಯೆನ್ಸ್ ಇருக்கு. ವಿತೌಟ್ ಎಕ್ಸ್ಪೀರಿಯೆನ್ಸ್ ಯಾರೂ ಕೂಡ ಟ್ರೈ ಮಾಡೋಕ್ಕಾಗ. ನಾನಂತೂ ಬ್ಯಾಂಗ್ಳೂರಲ್ಲೆಲ್ಲ ತುಂಬ ವೇಸ್ ಆಫ್ ತಾಲೀಮ್ಸ್ ಕಂಡಿದೆ, ಇವನ್ ನೀಲವರದಲ್ಲಿ ಕೂಡ ಕಂಡಿದೆ. ಬಟ್ ಅದು ನಮ್ಮದು ಬಾರ್ಕೂರಲ್ಲೇ ಇತ್ತಂದೇಳಿ ಹೇಳಿ ನಂಗೆ ಗೊತ್ತಿರಲಿಲ್ಲ. ಬಟ್ ನಾನೆಲ್ಲ ಔಟ್ಸೈಡಿಂದ ಅಥವಾ ಬೇರೆ ಡಿಸ್ಟಿಕ್ಕಿಂದೆಲ್ಲ ಕರೆಸ್ತಂದೇಳಿ ಅಂದ್ಕೊಂಡಿದ್ದೆ. ಬಟ್ ಬಾರ್ಕೂರಲ್ಲೇ ಇಷ್ಟೆಲ್ಲ ಒಂದು ಟ್ಯಾಲೆಂಟ್ಸ್ ಇದ್ದಾರೆ ಅಂತೇಳಿ ಗೊತ್ತಾದೆ ನಂಗೆ. ಆ್ಯಕ್ಚುಲಿ ನಿನ್ನೆನೇ ಗೊತ್ತಾದ್ದು. ಭಾರಿ ಖುಷಿ ಆಯಿತು ಇದನ್ನೆಲ್ಲ ಕಂಡು. ಸೊ ಅವ್ರದ್ದೊಂದು ಕುಸ್ತಿ ಇದನ್ನೆಲ್ಲ ಈ ಬಂದಿರೋರು ಯಾರೂ ಕೂಡ ಆಚೆ ಹೋಗಿಲ್ಲ. ಎಂತಕ್ಕಂತೇಳಿ ಹೇಳಿದ್ರು ಅಷ್ಟು ಒಳ್ಳೆ ರೀತಿಯಲ್ಲಿ ಒಂದು ತಾಲೀಮು ನಡೆಸ್ತಿದ್ದೀರ. ಒಂದು ಫೈರ್ ಜೊತೆ ಆಟ ಆಡೋದು ಅಷ್ಟು ಈಸಿ ಅಲ್ಲ, ಬಟ್ ಆದರೂ ಕೂಡ ಇಟ್ ವಾಸ್ ರಿಯಲಿ ಗುಡ್. ಆಮೇಲೆ ಈ ಭಜನೆ ಸೆಟ್ಟಿನವರು ಅಷ್ಟೇ ಫುಲ್ ಎಂಟರ್ಟೈನಲ್ಲಿ ಅವರು ಒಂದು ಜೋಶಲ್ಲಿ ಡ್ಯಾನ್ಸ್ ಮಾಡ್ಕೊಂಡು ಒಂದು ಸ್ಟೆಪ್ ಆಗ್ತಿದ್ದೀರ. ಅದನ್ನೆಲ್ಲ ಕಾಮ್ದೇ ಒಂಥರ ಖುಷಿ ಆಯ್ತು. ಆ್ಯಕ್ಚುಲಿ ನಾನು ಇಷ್ಟು ದಿವಸ ದೂರದಿಂದ ಕಾಣ್ತಿದ್ದೆ, ಬಟ್ ಇವತ್ತು ಹತ್ರದಿಂದ ಕಂಡು ಭಾರಿ ಖುಷಿ ಆಯ್ತು ನನಗೆ. ಆಮೇಲೆ ಶಾರದೆ ಎಷ್ಟು ಚೆಂದ ಕಾಣಿಸ್ತಿತ್ತು ಅಂದೇಳಿ ಹೇಳಿದ್ರೆ, ವಿಸರ್ಜನೆ ಹೋಪತ್ತಿಗೆ ಹೊಳೆ ಹತ್ರ ಒಂಥರ ಖುಷಿ ಆಯ್ತು. ನಾವು ಎಲ್ಲೆಲ್ಲೆಲ್ಲೋ ಶಾರದೆನ ಕಾಣ್ತತಿ, ಬೇರೆ ಊರಲ್ಲಿ ಕಾಣ್ತಾಯಿತ್ತು, ಮಂಗಳೂರಲ್ಲಿ, ಉಡುಪಿಯಲ್ಲಿ, ಉಚ್ಚಿಲದಲ್ಲಿ ಎಲ್ಲ ಕಡೆ ಶಾರದೆ ಕಾಣ್ತದೆ. ಬಟ್ ನಮ್ಮೂರಲ್ಲೂ ಒಂದು ಶಾರದೆ ಕಾಮ್ದಿತ್ತಲ್ಲ, ಅದ್ರದ್ದೊಂದು ವೇನೇ ಬೇರೆ. ಓಕೆ, ಸೊ ಆ ಒಂದು ನಿಜ ಹೇಳ್ಕಂತಂದೇಳಿ ಹೇಳಿದ್ರೆ, ಆ ದೇವಿನೊಂದು ಖುಷಿಯಲ್ಲಿ ಆರಾಧಿಸ್ಕೊಂಡು ಇಡೀ ಊರೇ ಕೈ ಜೋಡಿಸುತ್ತಲ್ಲ. ಪ್ರತಿಯೊಬ್ಬರು ಬಂದು ಆ ಶಾರದೆಗೆ ಒಂದು ಕೈ ಮುಕ್ಕೊಂಡು ಈ ವರ್ಷ ಖುಷಿಯಾಗಿ ಹೋಗಿ ಮುಂದಿನ ವರ್ಷ ಖುಷಿಯಾಗಿ ಬಾತಾಯಿ ಅಂದೇಳಿ ಹೇಳಿ ಪ್ರತಿಯೊಬ್ಬರು ಖುಷಿಯಲ್ಲಿ ಆ ಹೊಳೆಯಲ್ಲಿ ನೀರು ಏರ್ತಿದ್ರು ಕೂಡ ಪ್ರತಿಯೊಬ್ಬರು ಮುಂದೆ ಹೊಯ್ಕೊಂಡು ದೇವರಿಗೆ ಕೈ ಮುಕ್ಕೊಂಡು ಶಾರದೆ ವಿಸರ್ಜನೆ ಎಲ್ಲ ಸಾಥ್ ಕೊಟ್ಟು ಶಾರದೆ ವಿಸರ್ಜನೆ ಖುಷಿಯಾಗಿ ಮಾಡಿದ್ರು. ಸೊ ಇದೇ ಅಲ್ಲದೆ ಊರಲ್ಲಿ ಇಪ್ಪದು ಇಂಪಾರ್ಟೆಂಟ್. ಸೊ ಹಂಗೆಲ್ಲಿ ಹೇಳ್ತಾ ಇಲ್ಲಿಗೆ ನಾನು ವ್ಲಾಗ್ ಮುಗಿಸ್ತಿದ್ದೆ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.